ನಿಮ್ಗೆ ಏನಾದರೂ ಹೇರ್ ಫಾಲ್ ಆಗ್ತಿದ್ರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ. ಫಸ್ಟ್ ದಿನಕ್ಕೆ 2 ರಿಂದ 3 ಆರ್ಡರ್ ಬರ್ತಿತ್ತು, ಆದ್ರೆ ಈಗ 100 ರಿಂದ 150 ಆರ್ಡರ್ ಬರ್ತಿದೆ. ಒಂದು ಕಸ್ಟಮರ್ ಅವರು ರಿವ್ಯೂ ಕೂಡ ಕೊಟ್ಟಿದ್ದಾರೆ. ಸೊ ಆಡಿಯೋನ ಕೇಳ್ಕೊ ಬನ್ನಿ, ಆ ನಂತರ ಮಾತಾಡೋಣ. ಹಾಯ್ ಸರ್, ನನ್ನ ಹೆಸರು ಆದರ್ಶ್ ಅಂತ. ನಾನು ನಿಮ್ಮ ಪ್ರಾಡಕ್ಟ್ನ 3 ಮಂತ್ಸಿಂದ ಯೂಸ್ ಮಾಡ್ತಿದ್ದೀನಿ. ಸ್ಟಾರ್ಟಿಂಗ್ ಡೇ ಫಸ್ಟಿಂದ 30 ದಿನ ಕಂಟಿನ್ಯೂಸ್, ಮೇ 1 ಮೇ 13ವರೆಗೂ ಡೈಲಿ ಯೂಸ್ ಮಾಡಿದೆ. ಅದರಿಂದ ನನಗೆ ತುಂಬಾ ಒಳ್ಳೆ ರಿಸಲ್ಟ್ ಸಿಕ್ತು. ನೀವು ಡೆಲಿವರಿಯಲ್ಲಿ ಸ್ವಲ್ಪ ಲೇಟ್ ಮಾಡ್ತೀರಾ ಸರ್, ಅದೊಂದೇ ನನಗೆ ನಿಮ್ಮ ಕಡೆಯಿಂದ ಬೇಜಾರು. ಬಟ್ ನಾನು ಎಷ್ಟೋ ಆಯಿಲ್ ಫಸ್ಟ್ ಯೂಸ್ ಮಾಡ್ತಿದ್ದೆ, ಬಟ್ ಅದರಿಂದ ನನಗೆ ಯಾವ ರಿಸಲ್ಟು ಸಿಕ್ಕಿಲ್ಲ. ನೀವೊಬ್ಬರೇ ಕರೆಕ್ಟಾಗಿ ನನಗೆ ಏನು ನಂಬಿಕೆಯಿಂದ ಕೊಟ್ಟರೋ ಆ ನಂಬಿಕೆನ ಉಳಿಸ್ಕೊಂಡಿರೋದು ಅಂದರೆ ನೀವೊಬ್ಬರೇ ಸರ್. ಬಟ್ ನಾವು ಅದೇ ಥರ ನೀವು ಯಾವ ಥರ ಯೂಸ್ ಮಾಡಬೇಕು ಅಂತ ಇನ್ಸ್ಟ್ರಕ್ಷನ್ ಕೊಡ್ತಿರೋ ಅದೇ ಥರ ಯೂಸ್ ಮಾಡಿದ್ರೆ ಮಾತ್ರ ರಿಸಲ್ಟ್ ಬರೋದು. ಮೇನ್ ಒಂದು ದಿನ ಹಚ್ತೀವಿ ಬಿಟ್ಬಿಡೋದಲ್ಲ, ಕಂಟಿನ್ಯೂಸ್ 30 ಡೇಸ್ ಯೂಸ್ ಮಾಡಲೇಬೇಕು. ಯೂಸ್ ಮಾಡಿದ್ಮೇಲೆ ರಿಸಲ್ಟ್ ಬರೋದು. ನೋಡಿ, ಡೆಲಿವರಿ ಲೇಟ್ ಆಗ್ತಿರೋದಕ್ಕೆ ದಯವಿಟ್ಟು ಕ್ಷಮಿಸಿ. ನಾವು ಕೂಡ ಎಷ್ಟಾಗುತ್ತೋ ಅಷ್ಟು ಬೇಗ ಡೆಲಿವರಿ ಮಾಡೋದಕ್ಕೆ ಟ್ರೈ ಮಾಡ್ತಿದೀವಿ. ಇಲ್ಲ ಅಂದ್ರೆ ನೀವು ಫ್ಲಿಪ್ಕಾರ್ಟ್ ಅಥವಾ ಅಮೆಝಾನ್ ಅಲ್ಲೂ ಕೂಡ ಆರ್ಡರ್ ಮಾಡ್ಕೋಬಹುದು. ಇವಾಗ ನಾವು ಆರ್ಡರ್ಸ್ ಜಾಸ್ತಿ ಬರ್ತಿದೆ ಅಂತ ಕ್ವಾಲಿಟಿಯನ್ನು ಏನಾದರೂ ಬಿಟ್ಕೊಟ್ರೆ ಮುಂದಿನ ದಿನಗಳಲ್ಲಿ ಕಸ್ಟಮರ್ಸ್ ನಮ್ಮನ್ನ ನಂಬೋದಿಲ್ಲ. ಸೊ ಸ್ವಲ್ಪ ಡೆಲಿವರಿಯಲ್ಲಿ ಡಿಲೇ ಆದ್ರೂ ಕೂಡ ಒಳ್ಳೆಯ ಪ್ರಾಡಕ್ಟ್ ಅನ್ನ ಕೊಡ್ತಿದೀವಿ. ಅದಕ್ಕೋಸ್ಕರನೇ ನಮಗೆ ಇಷ್ಟೊಂದು ಆರ್ಡರ್ಸ್ ಅನ್ನೋದು ಜಾಸ್ತಿ ಆಗ್ತಿರೋದು. ಸೊ ನಿಮ್ಗೂ ಏನಾದರೂ ಏರ್ ಫಾಲ್ ಆಗ್ತಿದ್ರೆ ಒಂದ್ಸಲ 499 ರೂಪಾಯಿ ಕೊಟ್ಟು ನಮ್ಮ ಅಚ್ಯುತಮ್ ಹೇರ್ ಆಯಿಲ್ ನ ಬಳಸಿ ನೋಡಿ. ಆ ಬಾಟಲ್ ಖಾಲಿ ಆಗೋದ್ರೊಳಗೆ ನಿಮ್ಗೆ ಖಂಡಿತವಾಗ್ಲೂ ಕೂಡ ಏರ್ ಫಾಲ್ ನಿಲ್ಲುತ್ತೆ, ಆದ್ರೆ ನೀವು ಪ್ರತಿನಿತ್ಯ ಬಳಸಬೇಕು. ಸೊ ಇದು ಇವತ್ತಿನ ನಮ್ಮ ಸ್ಟಾರ್ಟ್ಅಪ್ ಸ್ಟೋರಿ. ಸೊ ಯಾರಾದ್ರೂ ಏರ್ ಫಾಲ್ ಆಗ್ತಿದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತೆ ಯೂತ್ ಏನ್ ಸಜೆಸ್ಟ್ ಮಾಡ್ತೀವಿ ಅಂದ್ರೆ, ಮಾರ್ಕೆಟಿಂಗ್ ಮೇಲೆ ಖರ್ಚು ಮಾಡೋ ಬದಲು ಪ್ರಾಡಕ್ಟ್ ಇನೋವೇಷನ್ ಮೇಲೆ ಖರ್ಚು ಮಾಡಿ, ಪ್ರಾಡಕ್ಟ್ ಕ್ವಾಲಿಟಿಯನ್ನ ಮೇಂಟೈನ್ ಮಾಡಿ. ಅವಾಗ ಜನನೇ ನಿಮ್ಮ ಪ್ರಾಡಕ್ಟ್ ಅನ್ನ ಹುಡ್ಕೋ ಬರ್ತಾರೆ.